ಸರ್ ಸ್ವಲ್ಪ ಮ್ಯೂಸಿಕ್ ಸರ್ ಸ್ವಲ್ಪ ಬ್ರಾಡಾಗಿ ಎಲ್ಲ ಬ್ರಾಡಾಗಿ ಬನ್ನಿ ಬರುತ್ತೆ. ಬಹಳ ಹಿಂದಿನಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ದೀವಿ. ನಮ್ಮ ಸುಯೋಗ ಭಾಗ್ಯವಯ ಇದು ಭಾಗ್ಯವಯ ಇದ್ದಲ್ಲ ಹಾಗೆ ಇವತ್ತು ಕೂಡ ಗುರೂಜಿಯವರ ಸಾನ್ನಿಧ್ಯದಲ್ಲಿ ಒಂದು ರಿಲೀಸ್ ಮಾಡ್ತಾ ಇದ್ದೀವಿ. ಚಿತ್ರೀಕರಣ ಎಲ್ಲ ಸಂಪೂರ್ಣಗೊಂಡಿದ್ದು ಪೋಸ್ಟ್ ಪ್ರೊಡಕ್ಷನ್ನು ಮುಗಿಯೋಕ್ಕೆ ಬಂದಿದೆ. ಅಕ್ಟೋಬರ್ ಲಾಸ್ಟ್ನಲ್ಲಿ ನಾವು ರಿಲೀಸ್ ಪ್ಲಾನ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಅದು ಹಿಂದೆ ಮುಂದೆ ಥಿಯೇಟರ್ ಸಮಸ್ಯೆಯಿಂದ ಆಗ್ಬೋದು, ಬಟ್ ಅಕ್ಟೋಬರ್ಗೆ ನಾವು ರೆಡಿ ಇರ್ತೀವಿ. ಅಕ್ಟೋಬರ್ 15 ನಂತರ ಎನಿ ಟೈಮು ನಾವು ಬರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಕುಂಭ ಸಂಭವ ಮುಹೂರ್ತ ಸಮಯದಲ್ಲೇ ಹೇಳಿದ್ದೆ. ಮಹಾಭಾರತದಲ್ಲಿ ಗಾಂಧಾರಿ ಮದುವೆ ಆಗಿರುತ್ತೆ. ನಂತರ ಕುಂತಿ ಮದುವೆ ಆಗಿ ಬಂದಾಗ ಕುಂತಿ ಕೆಲವೇ ತಿಂಗಳಲ್ಲಿ ಮದುವೆಯಾಗಿ ಗರ್ಭ ಧರಿಸ್ತಾರೆ. ಅದರೊಳಗೆ ಸಹಜವಾಗಿ ಓರಿಗಿದ್ದ ಮಧ್ಯೆ ಜಲ ಶುರುವಾಗುತ್ತೆ, ಹೊಟ್ಟೆಗೆ ಶುರುವಾಗುತ್ತೆ. ಅವಾಗ ಅವಳು ನಾನು ಮದುವೆಯಾಗಿ ಇಷ್ಟು ವರ್ಷ ನಾನು ಗರ್ಭವತಿ ಆಗಿಲ್ಲ, ಮಕ್ಕಳಾಗಿಲ್ಲ ಅಂತ ಅಂದ್ಕೊಂಡು ಕುಂತಿ ಗರ್ಭವತಿ ಆಗಿಲ್ಲ ಅಂತ ತನ್ನ ಹೊಟ್ಟೆನ ಗಾಂಧಾರಿ ಕಿವುಚ್ಕೊಂಡ್ಬಿಡ್ತಾರೆ. ಸೊ ಅದು ವೇದವ್ಯಾಸರಲ್ಲಿ ಗೊತ್ತಾಗಿ ಓಡೋಡ್ ಬರ್ತಾರೆ, ಗಾಂಧಾರಿ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ನೀನು ಅಂತ. ಸೊ ಆ ಗರ್ಭದ ಚೂರನ್ನ ತಗೊಂಡಾಗಿ 101 ಮಡಿಕೆಯಲ್ಲಿ ಇಟ್ಟು ಬೆಳೆಸ್ತಾರೆ. ಅದೇ 101 ಜನ ಕೌರವರು. ದ ಹೋಲ್ ಪ್ರೊಸೆಸ್ ಇಸ್ ಕಾಲ್ಡ್ ಕುಂಭ ಸಂಭವ. ಸೊ ನಮ್ಮ ಈ ಭ್ರೂಣ ಹತ್ಯೆ ಸಂಬಂಧವಾಗಿ ಸ್ವಲ್ಪ ಲೈಟ್ ಆಗಿರೋದ್ರಿಂದ ಇದೇ ಟೈಟ್ಲು ಸೂಕ್ತ ಅಂತ ಅನಿಸಿ ನಮ್ಮ ನಿರ್ಮಾಪಕರ ಜೊತೆ ಎಲ್ಲರ ಜೊತೆ ಮಾತಾಡಿ ನಮ್ಮ ಸಂಭಾಷಣೆ ಬರೆದಂಥ ಕೃಷಿ ಜೋಶಿಯವರು ಅವ್ರ ಜೊತೆ ಡಿಸ್ಕಸ್ ಮಾಡಿ ಇದು ಸೂಕ್ತ ಅಂತ ಅನಿಸಿದ ಮೇಲೆ ಕುಂಭ ಸಂಭವ ಟೈಟಲ್ನ ಫೈನಲೈಸ್ ಮಾಡ್ತೀವಿ. ಸೊ ಎಲ್ಲ ಚಿತ್ರೀಕರಣ ಮುಗಿದಿದೆ. ಚಿತ್ರದಲ್ಲಿ 3 ಫೈಟ್ಗಳಿದೆ. ಒಂದು ಚೇಸು, ಕೋಟೆ ಪ್ರಭಾಕರ್ ಅವರು ಒಂದು ಮೈನ್ ಪಾತ್ರವನ್ನು ಮಾಡಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ನಾಗನಾಯಕ್ ಅವರು ಒಂದು ಮುಖ್ಯವಾದ ಪಾತ್ರದಲ್ಲಿದ್ದಾರೆ. ಸೊ 2 ಹಾಡುಗಳಿದೆ. ಸೊ ಎಲ್ಲ ರೀತಿಯಲ್ಲೂ ಕಲಾವಿದರು, ತಂತ್ರಜ್ಞರು ಮತ್ತು ಎಲ್ಲರೂ ಪೂರ್ಣ ಸಪೋರ್ಟ್ ಸಿಕ್ಕಿದೆ. ಮಾಧ್ಯಮದಲ್ಲೂ ನಮಗೆ ನಾವು ಮಾಡಿದ ಒಂದೇ ಒಂದು ಪ್ರೆಸ್ ಮೀಟ್ ಆದರೂ ಕೂಡ ಮುಹೂರ್ತದಲ್ಲಿ ತುಂಬ ಸಹಕಾರ ನೀಡಿದ್ರಿ. ನಾನು 2-3 ಸಲ ಅಪ್ರೋಚ್ ಮಾಡಿದೆ ಯಶೋದಿಂದ ಅವ್ರಿಗೆ. ನಮ್ಮದು ಲೊಕೇಶನ್ ದೂರ ಇತ್ತು, ಸಮಯದ ಅಭಾವದಿಂದ ಮತ್ತು ಚಿತ್ರೀಕರಣ ತುಂಬ ದೂರ ಇರೋದ್ರಿಂದ ನಾವು ನಿಮ್ಮನ್ನು ಮೀಟ್ ಮಾಡೋಕ್ಕಾಗಿಲ್ಲ. ಅದಕ್ಕಾಗಿ ನಾನು ಕ್ಷಮೆ ಕೋರ್ತೇನೆ. ಸೊ ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ. ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಪಬ್ಲಿಸಿಟಿ ಮತ್ತು ಸಹಕಾರ ಪ್ರೋತ್ಸಾಹ ನಮಗೆಲ್ಲ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಳೆ ಹಿಡ್ಕೊಂಡು ಹೋಗ್ತಾರೆ. ಸೊ ಅದು ಮಂಡ್ಯ ಜಿಲ್ಲೆ, ಕೇರ್ಪೇಟೆ, ಮಂದೂರು, ಈ ಸುತ್ತಮುತ್ತ ಮಳವಳ್ಳಿಗೆಲ್ಲ ಹೋಗಿ ಹೊತ್ಕೊಂಡು ಅದು 4,000 ಹೆಣ್ಣು ಮಕ್ಕಳ ಹತ್ಯೆ ಆಗಿರೋದು ಬೆಳಕಿಗೆ ಬರುತ್ತೆ. ಅದು ಆಲೆಮನೆಯಲ್ಲಿ ಸರ್ಕಾರದ ವ್ಯವಸ್ಥೆನ ಕಣ್ತಪ್ಪಿಸಿ ಆಲೆಮನೆ ಮಾಡ್ತಿರ್ತಾರೆ. ಸೊ ಅದಕ್ಕೆ ಒಬ್ಬ ಆಫೀಸ್ ಬಾಯಿಂದ, ನರ್ಸಿಂದ, ಕಾಂಪೌಂಡಿಂದ, ಡಾಕ್ಟ್ರಿಂದ ಬೆನ್ನು ಹತ್ಕೊಂಡು ಹೋಗಿ ಒಂದು 16 ಜನ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಬೇರೆ ಇರ್ತಾರೆ. ಈಗ ಸದ್ಯಕ್ಕೆ 16 ಜನ ಇನ್ವಾಲ್ವ್ ಆಗಿರ್ತಾರೆ. ಕೇಸು ಕೋರ್ಟಲ್ಲಿ ನಡೀತಾ ಇದೆ. ಈ ಸಂಬಂಧದಲ್ಲಿ 2 ಡಾಕ್ಟರ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅದನ್ನು ಒಂದೆಡೆ ನಾವು ಬಳಸ್ಕೊಂಡಿದ್ದೀವಿ. ಸೊ ಟೋಟಲಿ ಹೆಣ್ಣು ಭ್ರೂಣ ಹತ್ಯೆ ಮೇಲೆ ಒಂದು ಕೇಂದ್ರೀಕೃತವಾಗಿರುವಂಥ ಒಂದು ಗಟ್ಟಿ ಕಥೆ. ಅದೇ ಕೋರ್ಟಲ್ಲಿ ಕೇಸ್ ನಡೀತಿದೆ ಅಂದರೆ ಇದು ನಿಮ್ಮ ಜಡ್ಜ್ಮೆಂಟ್ ಯಾವ ಥರ ಕೊಟ್ಟಿರ್ತಾರೆ ಸಿನಿಮಾದಲ್ಲಿ? ಕೇಸ್ ನಡೀಬೇಕಾದ್ರೆ ನೀವು ತುಂಬ ಜವಾಬ್ದಾರಿಯಿಂದ ನಾವು ಇದು ಆಗ್ತಾ ಇದೆ ಅಂತ ಮಾಧ್ಯಮದ ಮೂಲಕ ಮತ್ತು ಸರ್ಕಾರದ ಮೂಲಕ ಗಮನ ಸೆಳೆದಿದ್ದೀವಿ. ಅದು ಡಿಸಿಷನ್ಸ್ ಕೋರ್ಟಲ್ಲಿದೆ. ಸೊ ಅವ್ರಿಗೆ ನಾವು ಪಾತ್ರಗಳ ಮೂಲಕ ಹೇಳ್ತಿದ್ದೀವಿ, ಮರಣದಂಡನೆ ಆದರೆ ಹೆಣ್ಣು, ಈಗ ನಾವು ಹೆಣ್ಣನ್ನು ಪೂಜಿಸ್ತೀವಿ. ಇವರು ದಿವ್ಯ ಅವರು ಆಗಲೇ ಹೇಳಿದ್ರು, ನಾವು ಹೆಣ್ಣನ್ನು ಪೂಜಿಸೋ ನಾಡಿನಲ್ಲಿ ಹೆಣ್ಣನ್ನು ಹತ್ಯೆ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಅದು ಆಗಬಾರ್ದು. ಹೆಣ್ಣಾಗಲಿ ಗಂಡಾಗಲಿ ಯಾವುದೂ ಹತ್ಯೆ ಆಗಬಾರ್ದು. ಸೊ ಅದಕ್ಕೆ ಅವ್ರಿಗೆ ಕಠಿಣ ಮರಣದಂಡನೆ ಶಿಕ್ಷಣ ಆಗಬೇಕು ಅನ್ನೋದನ್ನು ನಮ್ಮ ಇನ್ಸ್ಪೆಕ್ಟರ್ ಜಾನಕಿ ಮುಖಾಂತರ ನಾವು ಹೇಳಿಸಿದ್ವಿ. ಈ ವೇದಿಕೆಯಲ್ಲಿ ಆಶೀರ್ವಾಗಿರುವ ನನ್ನ ಸಹ ಕಲಾವಿದರಿಗೂ, ಹಿರಿಯರಿಗೂ ಎಲ್ಲರಿಗೂ ಸ್ವಾಗತ ಕೋರ್ತಾ, ಈ ಚಿತ್ರದಲ್ಲಿ ನಾನು ಗಿರಿಜಾ ಮೇಡಮ್ ಅವರ ಒಂದು ಹಸ್ಬೆಂಡ್ ಪಾತ್ರನ ನಿರ್ವಹಿಸಿದ್ದೀನಿ. ಆಗಲೇ ಮೇಡಮ್ ಹೇಳಿದಂಗೆ ಗಿರಿಜಾ ಮೇಡಮ್, ಪ್ರಿಯಾ ಮೇಡಮ್ ಅವರು ಚಿತ್ರದಲ್ಲಿ ಜಾನಕಿ ಅಂತ ಮಾಡಿದ್ದಾರೆ. ಅವ್ರ ಹಸ್ಬೆಂಡ್ ಪಾತ್ರ ಮಾಡಿದ್ದೀನಿ. ಮೇಡಮ್ ಹೇಳ್ದಂಗೆ ಹೆಣ್ಮಕ್ಳು ಸ್ಟ್ರಾಂಗು ಕೊಡೋದಂಗೆ ಅವರು ಹೊರಗಡೆ ಡ್ಯೂಟಿ ಮಾಡ್ತಾರೆ. ಅವ್ರಿಗೆ ಬೇಸರ ಪಾತ್ರ ನಾವು ಮಾಡಿದ್ದೀವಿ ಅದರಲ್ಲಿ. ಸೊ ಚಿತ್ರ ತುಂಬಾ ಚೆನ್ನಾಗಿದೆ. ನಾಗೇಶ್ ಸರ್ ಬಂದು ಈ ತರ ಒಂದು ಈ ತರ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಭ್ರೂಣ ಹತ್ಯೆ ದಾರುಣ ಕಥೆ ಅಂತ ಹೇಳಿ ಮಾಡೋಣ ಅಂದಾಗ, ಸರಿ ಸರ್ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳಿ ನಾವು ಸಹ ಅವ್ರ ಜೊತೆ ಕೈ ಜೋಡಿಸಿ ಮಾಡಿದ್ದೀವಿ. ಅದ್ರೂ ನಾವು ನಾಗೇಶ್ ಅವರು ಸಹ ಅದರಲ್ಲಿ ತುಂಬಾ ಅವರು ಸಹ ಒಂದು ನಿರ್ಮಾಪಕರಾಗಿ ಈ ಚಿತ್ರನ ಮಾಡಿದ್ದಾರೆ. ಮತ್ತೆ ಹೀಗೆ ಮಾತಾಡ್ತಾ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡೋಕ್ಕೆ ಕಾರಣ ಏನಂತಂದ್ರೆ, ಇದೇ ಜಾಗದಲ್ಲಿ ಚಿತ್ರೀಕರಣ ನಡೆದಿತ್ತು. ಮತ್ತೆ ನಮ್ಮ ಗುರುಜಿಯವರು ಬಂದು ನಮಗೆ ಆಶೀರ್ವಾದ ಮಾಡಿದ್ರು. ಮತ್ತೆ ನಮ್ಮ ಗುರುಜಿಯವರು ದಯವಿಟ್ಟು ಯಾರು ಹೆಣ್ಣು ಭ್ರೂಣ ಹತ್ಯೆ ಮಾಡಬೇಡಿ, ಆತರ ಏನಾದ್ರೂ ಇದ್ದೆ ಹೆಣ್ಮಕ್ಳು ನಿಮ್ಮಿಂದ ಸಾಕಾಗಿಲ್ಲ ಅಂದ್ರೆ ಬನ್ನಿ ನನ್ನ ಹತ್ರ, ಆ ಹೆಣ್ಮಕ್ಳನ್ನ ಕೊಡಿ, ನಾನು ಸಾಕಿ ಅವ್ರಿಗೆ ಎಜುಕೇಶನ್ ಅನ್ನ ಕೊಡ್ತೀನಿ ಅಂತ ಹೇಳಿ ಇವತ್ತು ನಮ್ಗೆ ಅವರು ನಮ್ಮ ಮುಖಾಂತರ ಹೇಳಿದ್ದಾರೆ. ನಿಮ್ಮ ಮುಖಾಂತರ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ.
ನನಗೆ ನನ್ನ ನಾಲೆಡ್ಜ್ ಪ್ರಕಾರ ಯಾರೂ ಆ ಥರದ್ದೊಂದು ಸಬ್ಜೆಕ್ಟ್ನ ಮುಟ್ಟಿರಲಿಲ್ಲ. ಸೊ ಇದು ರಿಯಲ್ ಆಗಿ ನಡೆದಿರುವಂಥ ಒಂದು ಕಥೆಯ ಆಧಾರಿತವಾಗಿ ನಾವು ಮಾಡ್ತಿದ್ದೀವಿ ಅಂತ ಹೇಳಿದಾಗ ನನಗೂ ಒಂದು ಕುತೂಹಲ ಇತ್ತು. ಸರ್ ಪ್ರಶ್ನೆ ಕೇಳಿದಂಗೆ ಅದು ಇನ್ನೂ ಕೋರ್ಟ್ನಲ್ಲಿ ಕೇಸ್ ನಡೀತಿದೆ ಅನ್ನುವಾಗ ಒಂದು ಭಯ ಕೂಡ ಇತ್ತು. ಬಟ್ ಶೂಟ್ ನಡೆಯುವಾಗ ಕಂಪ್ಲೀಟಾಗಿ ನನಗೊಂದು ಭರವಸೆ ಮೂಡಿದ್ದೇನು ಅಂತಂದರೆ ತುಂಬ ಅಚ್ಚುಕಟ್ಟಾಗಿ ಕೇಸ್ ನಡೀತಿದ್ರು, ಅದಕ್ಕೆ ಯಾವ ಧಕ್ಕೆನೂ ಆಗದೆ ಅಂದರೆ ಏನು ಧಕ್ಕೆ ಆಗದೆ ಇರೋ ಹಾಗೆ ಮೆಸೇಜ್ ಕೊಡೋ ಹಾಗೆ ಒಂದು ತುಂಬ ಚೆನ್ನಾಗಿ ಸಿನಿಮಾನ ನಿರ್ಮಾಣ ಮಾಡಿದ್ರು. ನನಗೆ ತುಂಬ ಖುಷಿ ಆಯಿತು ಆ ವಿಷಯಕ್ಕೆ. ಥ್ಯಾಂಕ್ ಯು ನಾಗೇಶ್ ಸರ್. ಅಂದರೆ ಇದೊಂದು ತುಂಬ ಸೂಕ್ಷ್ಮವಾಗಿರುವಂಥ ವಿಷಯ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಹುಡುಗರಾಗಲಿ ಹುಡುಗಿರಾಗಲಿ ಎಲ್ಲರಿಗೂ ಇದು ಎಜುಕೇಟ್ ಮಾಡುವಂಥ ವಿಷಯ, ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬ ಹೆಮ್ಮೆ ಆಗುತ್ತೆ ಇಂಥದ್ದೊಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು. ಸೊ ಹಾಗಾಗಿ ನನ್ನೆಲ್ಲ ಪ್ರೊಡ್ಯೂಸರ್ಸ್ಗಳಿಗೆ ಮತ್ತು ಡೈರೆಕ್ಟರ್ಗೆ, ನನ್ನೆಲ್ಲ ಕೋ ಆರ್ಟಿಸ್ಟ್ಗಳಿಗೆ ನಾನು ಈ ವೇದಿಕೆ ಮುಖಾಂತರ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಟೈಮ್ ಈಗ ಟೀಸರ್ ಎಲ್ಲ ನೋಡಿದ್ದು ಖುಷಿಯಾಯಿತು. ಒಂದು ಆಸಕ್ತಿಯನ್ನು ಮೂಡಿಸುತ್ತೆ, ಖಂಡಿತವಾಗ್ಲೂ ಆಸಕ್ತಿನ ಮೂಡಿಸುತ್ತೆ. ನಾನು ಎಲ್ಲರೂ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಆಸಕ್ತಿ ಮೂಡಿಸುವಂತ. ನಾನು ವೇಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆದರೆ ಖುಷಿಯಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಒಂದೊಳ್ಳೆ ಸಬ್ಜೆಕ್ಟ್ನ ತಂದಿದ್ದಾರೆ ಅವರು. ಹೇಳೋದೇನೆಂದರೆ ಅವರು ಅದಾಗಲೇ ಸ್ಟೋರಿ ಹೇಳಿದ್ದಾರೆ. ಇದರಲ್ಲಿ ಇನ್ನೊಂದು ಏನೋ ಒಂದು ಅಂಶ ಅಂತಂದರೆ ಪೇರೆಂಟ್ಸ್, ಅಂದರೆ ಹಳ್ಳಿಯಲ್ಲಿರುವಂಥ ಪೇರೆಂಟ್ಸ್ ಏನೋ ಒಂದು ಡ್ರೀಮ್ ಇಟ್ಟು ಹೆಣ್ಮಕ್ಳನ್ನ ಸಿಟಿಗೆ ಕಳಿಸ್ತಾರೆ. ಕಳಿಸಿದ ಮೇಲೆ ಈ ಹೆಣ್ಮಕ್ಳು ಎಷ್ಟೇ ಹುಷಾರಾಗಿದ್ರು ಸಾಕಾಗಲ್ಲ ಅನ್ನೋದು ಇಲ್ಲೊಂದು ಅಂಶ ಕಾಡ್ತಾ ಇದೆ. ಸೊ ನಾನು ಇದರಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡ್ತಾ ಇರ್ತೀನಿ. ನನ್ನಿಂದ ಆದಷ್ಟು ಈ ಪಾತ್ರಕ್ಕೆ ಜೀವ ತುಂಬಿದ್ದೀನಿ. ಸೊ ಥ್ಯಾಂಕ್ ಯು. ನನ್ನ ಅನುಭವನ, ಈ ಚಿತ್ರದ ಅನುಭವನ ಒಂದೆರಡು ಸಾಲನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕಂಡಂತಹ ಕೆಲವೇ ಕೆಲವು ಸಂಭಾವಿತ ನಿರ್ದೇಶಕರಲ್ಲಿ ನಮ್ಮ ನಾಗೇಶ್ ಅವರು ಒಬ್ಬರು. ಅವರು ತಮ್ಮ ಕಲಾವಿದರನ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ನನ್ನ ಅದೃಷ್ಟ, ನನಗೆ ಈ ತಂದೆಯ ಪಾತ್ರವನ್ನು ಅವರು ಕೊಟ್ಟಿದ್ದಾರೆ. ನನ್ನ ಕೈಲ ಆದ ಮಟ್ಟಿಗೆ ಅದಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತ ನಾನು ಹೇಳಲ್ಲ, ಒದಗಿಸಿದಿನ ಇಲ್ವೋ ಅಂತ ನೀವು ಹೇಳಬೇಕು, ಪ್ರೇಕ್ಷಕರು ಹೇಳಬೇಕು. ಹಾಗಾಗಿ ಒಂದು ಜವಾಬ್ದಾರಿಯನ್ನು ಪಾತ್ರ ಮಾಡಿದ್ದೀನಿ. ಈ ಚಿತ್ರದಲ್ಲಿ, ಈ ಪಾತ್ರದಲ್ಲಿ, ಈ ಸನ್ನಿವೇಶಗಳು ಬಿಟ್ಟು ಇನ್ನೇನು ನನಗೆ ಹೆಚ್ಚು ಅದರ ಬಗ್ಗೆ ಮಾಹಿತಿಗಳು ಇಲ್ಲ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಕುಂಭ ಸಂಭವ ಅನ್ನೋ ಒಂದು ಸೂಕ್ಷ್ಮವಾದ ಒಂದು ಕುಂಭ, ಅದನ್ನ ಇವತ್ತಿನ ದಿವಸ ಒಂದು ಲೋಹದ, ಅಂದರೆ ಚಿನ್ನದ ಕುಂಭ ಕಳಶ ಮಾಡಿ ಈ ಚಿತ್ರನ ಯಶಸ್ಸುಗೊಳಿಸ್ತಾರೆ. ನಾಗೇಶ್ ಅವರ ನಿರ್ದೇಶನದ ಈ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಿ ಹೇಳ್ಬೋದು. ನನಗಿದು ಫಸ್ಟ್ ಮೂವಿ, ಸೊ ತುಂಬ ಚೆನ್ನಾಗಿ ಬಂದಿದೆ. ಕ್ಯಾರೆಕ್ಟರ್ ಎಲ್ಲ ನನ್ನದು ಪ್ಲೇ ಮಾಡಿರೋದು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಸರ್. ಆ್ಯಂಡ್ ಭ್ರೂಣ ಹತ್ಯೆ ಅಂತಂದರೆ ಎಷ್ಟು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಗೊತ್ತಿದೆ ನನಗೆ. ಸೊ ಥ್ಯಾಂಕ್ ಯು ನಾಗೇಶ್ ಸರ್, ಆ್ಯಂಡ್ ಥ್ಯಾಂಕ್ ಯು ಟೀಮ್. ಮೀಡಿಯಾ ಎಲ್ಲ ಮಾಧ್ಯಮ ಮಿತ್ರಗಳು ನಮಸ್ಕರಿಸ್ತಾ, ಕುಂಭ ಸಂಭವ ಹೇಳಿದಾಗೆ ಎಲ್ಲನೂ ಹೇಳ್ಬಿಟ್ಟಿದ್ದಾರೆ. ನಾನು ಹೇಳೋದೇನು ಹೆಚ್ಚಿಗಿಲ್ಲ. ಸರ್, ನಾಗೇಶ್ ಸರ್ ಬರೀ ಥ್ರೆಡ್ ನೋಡಿಕೊಂಡು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಎಲ್ಲರೂ. ಬಟ್ ನಾನು ತಿಳಿದ ಮಟ್ಟಿಗೆ ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ರಿಸರ್ಚ್ ಮಾಡಿ ಅಲ್ಲಿ ಯಾರು ಏನೇನು ಆಗಿದೆ, ಅಲ್ಲಿ ಇನ್ವಾಲ್ವ್ಮೆಂಟ್ ಯಾವ ಥರ, ಯಾಕಂದರೆ ಏನಾದ್ರು ಮಾಡಬೇಕಂದ್ರೆ ಅದು ಕಂಪ್ಲೀಟ್ ರಿಪೋರ್ಟ್ ಇಲ್ಲ, ಕಂಪ್ಲೀಟ್ ಸ್ಟಡಿ ಮಾಡಿಲ್ಲ ಅಂದರೆ ನಾವು ರಿಸಲ್ಟ್ 100% ತೆಗೆಯೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಅವರು ಮಂಡ್ಯ ಮದ್ದೂರು ಆ ಭಾಗದಲ್ಲಿ ಹೋಗಿ ಹಳ್ಳಿಗಳಲ್ಲಿ ಕೆಲವ್ರನ್ನ ಇಂಟರ್ವ್ಯೂ ಮಾಡಿ ರಿಯಲಿಸ್ಟಿಕ್ ಆಗಿ ಏನು ಬರಬೇಕು ಅಂತ ಅಂದ್ಕೊತಿದ್ರು. ಅದೇ ರೀತಿ 99.9% ಬಂದಿದೆ ಅಂತ ನಾವೆಲ್ಲ ಭಾವಿಸ್ತಿದ್ವಿ. ಯಾಕಂದರೆ ಈಗಷ್ಟೇ ನಾವೆಲ್ಲ ಟೀಸರ್
ನೋಡಿದ್ದೀರಾ, ನಿಮ್ಮ ಟ್ರೈಲರ್ ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಿದ್ದಾರೆ ನಮ್ಮ ಎಡಿಟ್ರು ಮತ್ತು ನಮ್ಮ ಎಲ್ಲ ಟೆಕ್ನಿಷಿಯನ್ಸು ಅಂತ ಹೇಳ್ತಾ, ಈ ಒಂದು ಚಿತ್ರಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರುವ ಈ ಒಂದು ಎಲ್ಲ ನಿರ್ಮಾಪಕರಿಗೂ ಹಾಗೂ ನಿರ್ದೇಶಕರಾದ ನಾಗೇಶ್ ಸರ್ಗೂ ಮತ್ತು ನನ್ನ ಜೊತೆ ವರ್ಕ್ ಮಾಡಿರುವ ಎಲ್ಲ ಸಹಕಾರದವರಿಗೂ ಒಂದು ವಂದಿಸ್ತಾ, ಪುಣ್ಯ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನನ್ನ ಭಾಗ್ಯ ಅಂತ ಹೇಳ್ತಾ, ಹಾಗೆ ಅಶೋಕ್ ಸರ್ ಅವರ ಮಗನ ಪಾತ್ರ ಒಳ್ಳೆ ಲೀಡ್, ಅವರಿಂದ ಸಾಕಷ್ಟು ಕಲ್ತಿದ್ದೀನಿ ಈ ಸಿನಿಮಾದಲ್ಲಿ. ಯಾಕಂದರೆ ಹಿರಿಯರಿಂದ ನೋಡಿ ಮತ್ತು ಕಿರಿಯರಿಂದ ಕಲಿಯೋಂಥದ್ದು ಭಾಳ ಇದೆ. ಒಂದು ಎಮೋಷ್ನಲ್ ಆಗಿರ್ಬೋದು, ಯಾಕಂದರೆ ಈಸಿ ಆಗ್ಬೋದು ಬೇರೆ ಸಬ್ಜೆಕ್ಟನ್ನು ಮಾಡೋಂಥದ್ದು. ಎಮೋಷ್ನಲ್ ಈ ಫೀಲಿಂಗ್ಸ್, ಆ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅವರು ನೋಡಿ ಸಾಕಷ್ಟು ಕಲ್ತಿದ್ದೀವಿ ಹಿರಿಯರು, ಅಂಥವ್ರ ಮಾರ್ಗದರ್ಶನ ಅವರಂಥವ್ರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ಒಂದೆರಡು ಮಾರ್ಗಕ್ಕೆ ಅವಕಾಶ ಮಾಡಿಕೊಟ್ಟು ಈ ಸಂಸ್ಥೆಗೆ ಒಂದು ಸ್ಥಾನ ಮಾರ್ಪಡಿಸ್ತೀನಿ. ಜೈ ಕುಂಭ ಸಂಭವ. ನಮ್ಮ ನಾಗೇಶ್ವರು ಒಲ್ಲಿಯವರು ಸರ್ ಮೀಟ್ ಮಾಡಬೇಕು ಅಂದರು, ಬಂದರು. ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಆಮೇಲೆ ನಾಗೇಶ್ವರ ಕತೆ ತುಂಬ ಚೆನ್ನಾಗಿ ಹೇಳ್ತಾರೆ. ನಾನು ಸರ್ ಚೆನ್ನಾಗಿದೆ ಸರ್, ನನ್ನ ಪಾತ್ರ ಏನು, ಅದೇ ಸೇಮು ವಿಲನ್ ಪಾತ್ರ ಅಂದರು. ಏನು ಸರ್ ಚೇಂಜ್ ಮಾಡಿ ಸರ್, ಎಷ್ಟು ಸಿನಿಮಾ ಸರ್ ವಿಲನ್ ಆಗಿರೋದು, ಏನೋ ಚೇಂಜ್ ಆಗಿಬಿಡಿ ಸರ್ ಅಂದರೆ ತುಂಬ ಅದ್ಭುತವಾದ ಪಾತ್ರ ಕೊಟ್ಟರು. ಯಾಕಂದರೆ ನಾನು ಸುಮಾರು 250-260 ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾ ಮಾಡಿರೋ ಪಾತ್ರ ಯಾವುದಾದ್ರೂ ಮಾಡಿಲ್ಲ, ಅಂಥ ಪಾತ್ರ ಕೊಟ್ಟಿದ್ದಾರೆ. ಮೊನ್ನೆ ಡಬ್ಬಿಂಗ್ ಹೋದಾಗ ನೋಡಿದೆ, ಕೆಲವು ಸೀನ್ಗಳೆಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಫೈಟ್ ಅಂತೂ ನಮ್ಮ ಮಾಸ್ಟ್ರು ಗೌರವ ಸರ್ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಆಗಲಿ, ಎಡಿಟಿಂಗ್ ಆಗಲಿ, ಸಾಂಗ್ಗಳು ಏನು ಈ ಸಿನಿಮಾ ಇಲ್ಲ ಅನ್ನೋಂಗಿಲ್ಲ. ಸೆಂಟಿಮೆಂಟ್ ಆಗಲಿ, ಆ್ಯಕ್ಷನ್ ಆಗಲಿ, ಲವ್ ಆಗಲಿ, ಇನ್ನು ಈ ಭ್ರೂಣಹತ್ಯೆ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಸಿನಿಮಾ ಇದು. ಇದಕ್ಕೆ ನಮ್ಮ ಪತ್ರಿಕೋದ್ಯಮರು, ಟಿ ವಿ ಮಾಧ್ಯಮದವರು ತುಂಬ ಸಹಕರಿಸಬೇಕು, ತುಂಬ ಸಹಾಯನೂ ಮಾಡಬೇಕು. ಐ ವುಡ್ ರಿಕ್ವೆಸ್ಟ್. ಯಾಕಂದರೆ ಇಂಥ ಸಿನಿಮಾಗಳು ಬರಬೇಕು, ಆಸೆ ಒಳ್ಳೆಯ ಹೆಸರು ಮಾಡಬೇಕು. ಇನ್ನು ನಾಗೇಶ್ವರು ಡೈರೆಕ್ಷನ್ ಅಂದಿರ ನಿರ್ಮಾಪಕರು ಆಗಿದ್ದಾರೆ, ಜೊತೆಗೆ 4 ಜನ ಕೈ ಜೋಡಿಸಿದ್ದಾರೆ. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮುಗಿಸಿದ್ದಾರೆ. ಈ ಸಿನಿಮಾ ಖಂಡಿತವಾಗಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನನ್ನ ಆಸೆ. ಎಲ್ಲರಿಗೆಲ್ಲ ಪ್ರೋತ್ಸಾಹ ಬೇಕು. ಈ ಕುಂಭ ಸಂಭವ ಸಿನಿಮಾ ನೆಕ್ಸ್ಟ್ 25 ದಿನದೋ 50 ದಿನದೋ 100 ದಿನದೋ ಫಂಕ್ಷನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಕೂತಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ದೊಡ್ಡ ನಮಸ್ಕಾರ ಹೇಳಿದೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಮೊದಲಿಗೆ ನಾನು ಈ ಸಿನಿಮಾದಲ್ಲಿ ಒಂದು ಭಾಗಿ ಆಗಿದ್ದಕ್ಕೆ ಕಾರಣಕರ್ತರು ವಿಜಯ್ ಚಂದ್ರವರು. ಒಂದು ದಿವಸ ಕರೆ ಮಾಡಿ, ಒಂದು ಒಳ್ಳೆ ತಂಡ ಇದೆ, ಒಂದು ಸಾಮಾಜಿಕವಾಗಿ ಒಂದು ಒಳ್ಳೆಯ ವಿಷಯನ ಹೇಳಕ್ಕೆ ಅಂತ ಹೊರಟಿದ್ದಾರೆ, ಒಂದು ಪಾತ್ರಕ್ಕಾಗಿ ಹುಡುಕ್ತಾ ಇದ್ದಾರೆ, ನೀವು ಆ್ಯಪ್ಟ್ ಅಂತ ಅನಿಸ್ತಿದ್ದೀರ, ನನಗೆ ಒಂದ್ಸತಿ ಭೇಟಿ ಮಾಡ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಸರಿ ಸರ್ ಅಂತ ಹೇಳಿ ನಾಗೇಶ್ ಅವ್ರನ್ನ ಮೀಟ್ ಮಾಡಿದ್ವಿ. ನಾಗೇಶ್ ಸರ್ ಇದ್ರ ಸಂಕ್ಷಿಪ್ತವಾಗಿ ಏನಿದೆ ಪಾತ್ರದ ಬಗ್ಗೆನೂ ಹೇಳಿದ್ರು ಆ್ಯಂಡ್ ವಿಷಯ ಏನು ಅಂತ ಹೇಳಿದ್ರು. ಸಾಮಾಜಿಕ ಕಳಕಳಿಯಾಗಿ ಮಾಡುವಂಥ ಸಿನಿಮಾಗಳಲ್ಲಿ ಭಾಗಿಯಾಗೋದಕ್ಕೆ ನನಗಂತೂ ಭಾಳ ಇಷ್ಟ ಆಗುತ್ತೆ. ಯಾಕಂದರೆ ವಿ ನೀಡ್ ಟು ಪಾಸ್ ಆನ್ ಮೆಸೇಜ್. ಈ ಮಾಧ್ಯಮ ಇರೋದೇ ಹಾಗೆ. ಸಿನಿಮಾ ಇಂಡಸ್ಟ್ರೀಲಿ ಎಂಟರ್ಟೈನ್ಮೆಂಟ್ ಎಷ್ಟು ಮುಖ್ಯ ಆಗುತ್ತೋ ವಿಷಯ ತಲುಪಿಸೋದು ಅಷ್ಟು ಮುಖ್ಯ ಆಗುತ್ತೆ. ಆ್ಯಂಡ್ ಆ ಒಂದು ನಿಟ್ಟಲ್ಲಿ ಇದೊಂದು ಕೆಲಸ ಮಾಡ್ತಿದೆ ಅನ್ನುವಾಗ ಭಾಗಿಯಾಗೋದಕ್ಕೆ ನಾನು ಖಂಡಿತವಾಗ್ಲೂ ಇಷ್ಟಪಟ್ಟು ಕೈ ಜೋಡಿಸ್ದೆ. ಆ್ಯಂಡ್ ಪಾತ್ರವಾಗಿ ಹೇಳಬೇಕು ಅಂತಂದರೆ ಇಟ್ ಹ್ಯಾಸ್ ಎಲ್ಲ ಪಾತ್ರಗಳಿಗೂ ಎಷ್ಟು ಒತ್ತು ಕೊಟ್ಟಿದ್ದಾರೋ ಅದೇ ರೀತಿ ಈ ಪಾತ್ರಕ್ಕೂ ಅಷ್ಟೇ ಗೊತ್ತಿದೆ. ಇದೇ ಲೀಡ್ ಅಂತ ಏನಿಲ್ಲ, ಪ್ರತಿಯೊಂದು ಪಾತ್ರಕ್ಕೂ ಅಷ್ಟೇ ಮುಖ್ಯವಾಗಿ ಎಳೆದಿದ್ದಾರೆ. ಆ್ಯಂಡ್ ಈ ಒಂದು ಪಾತ್ರನೂ ಅಷ್ಟೇ ಒಂದು ಕ್ಯಾಟಲಿಸ್ಟ್ ಆಗಿ, ಒಂದು ಕಥೆ ಹೇಳುವ ವಿಧಾನಕ್ಕೆ ಒಂದು ಕ್ಯಾಟಲಿಸ್ಟ್ ಆಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಇನ್ನು ಬಾಕಿ ವಿಚಾರ ಎಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾಗೇಶ್ ಸರ್, ಒಳ್ಳೆ ಪಾತ್ರನ ನೀವು ಬರೆದಿದ್ದೀವಿ. ಆ್ಯಂಡ್ ವಿತ್ ಆಲ್ ದ ಕೋ-ಆಕ್ಟರ್ಸ್ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಜಯ್ ಚಂದ್ರ ಸರ್, ನಿಮಗೂ ಅಷ್ಟೇ. ಆ್ಯಂಡ್ ಫಾರ್ ದ ಎಂಟೈರ್ ಟೀಮ್ ಐ ಹೋಪ್ ಸರ್ ಅಂದ್ಕೊಂಡಿರೋ ಮೆಸೇಜ್ ತಲುಪುತ್ತೆ ಜನರಿಗೆ ಈ ಸಿನಿಮಾ ಮುಖಾಂತರ ಅಂತ ನಾನು ಭಾವಿಸ್ತೀನಿ. ಸರ್ ಆಲ್ ದಿ ಬೆಸ್ಟ್ ನಿಮಗೆ, ನಿಮ್ಮ ವಿಷನ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಾಗೇಶ್ ಸರ್ ಒಂದು ಸೀರಿಯಲ್ ಮಾಡಿದಾಗ ನಾನು ಅದಕ್ಕೆ ಒಂದು 50-60 ಎಪಿಸೋಡಿಗೆ ಡೈಲಾಗ್ ಬರ್ತಿದ್ದೆ. ಅಲ್ಲಿಂದ ಪರಿಚಯ ಸರ್ ನನಗೆ. ಆವಾಗಿಂದಲೂ ಒಡನಾಟ. ಇವತ್ತು ಒಂದು ಒಳ್ಳೆಯ ಚಿತ್ರದಲ್ಲಿ
ನನ್ನ ಒಂದು ಪಾತ್ರ. ಒಬ್ಬ ಪೊಲಿಟಿಷಿಯನ್ ಪಿ ಎ. ನಿಮಗೆ ಗೊತ್ತು ಪೊಲಿಟಿಷಿಯನ್ ಪಿ ಎ ಪೊಲಿಟಿಷಿಯನ್ಸ್ಗಿಂತ ಎಷ್ಟು ಓವರ್ ಸ್ಮಾರ್ಟ್ ಇರ್ತಾರೆ ಅಂತ. ಅಷ್ಟೇ ನೀಟಾಗಿ ಸಹಜವಾಗಿ ಆ ಕ್ಯಾರೆಕ್ಟರೈಸೇಷನ್ನ ನೀಟಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ತುಂಬ ಒಳ್ಳೊಳ್ಳೆ ಇನ್ಪುಟ್ಸ್ ಕೊಟ್ಟು ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ. ನಾನು ಭಾಳ ತುಂಬ ಫನ್ ಆಗಿತ್ತು, ತುಂಬ ಎಂಜಾಯ್ ಮಾಡಿದ್ದೀನಿ. ಜಾಧವ್ ಸರ್ ಅಂತೂ ಎಕ್ಸಲೆಂಟ್. ಅವ್ರ ಟೈಮಿಂಗ್ ಮ್ಯಾಚ್ ಮಾಡೋದು ಬಹಳ ಕಷ್ಟ, ಅಷ್ಟು ಸೊಗಸಾಗಿ ಮಾಡಿದ್ದಾರೆ ಜಾಧವ್ ಸರ್. ಅವ್ರ ಜೊತೆನೇ ನನ್ನ ಕಾಂಬಿನೇಷನ್ ಸರ್. ನನಗೆ ನಾಗೇಶ್ ಸರ್ನ ಅಬ್ಸರ್ವ್ ಮಾಡಿ ಮೊದಲಿಂದನೂ ಅವ್ರನ್ನ ಅಬ್ಸರ್ವ್ ಮಾಡಿದಂಗೆ ಅವರ ಆಯ್ಕೆ, ಕಥೆ ಆಯ್ಕೆ ಮತ್ತು ಅವರ ಎಕ್ಸಿಕ್ಯೂಷನು ಭಾಳ ತೂಕ ಇರುತ್ತೆ. ಅದಕ್ಕೆ ನಿದರ್ಶನನೇ ಇವತ್ತು ಈ ಕುಂಭ ಸಂಭವ. ಎಷ್ಟು ಹೇಗೆ ಅಂತಂದರೆ, ನಾನು ಎಸ್ ನಾರಾಯಣ್ ಸರ್ ಇವತ್ತು ಮುಹೂರ್ತ ಮಾಡಿದ್ರೆ ರಿಲೀಸ್ ಯಾವತ್ತು ಅಂತ ಡೇಟ್ ಫಿಕ್ಸ್ ಮಾಡೋರಂತೆ. ಹಾಗೆ ನಾನು ಇವರಲ್ಲಿ ಸ್ಪೆಷಲ್ ಏನು ನೋಡಿದೆ ಅಂದರೆ, ಇವರು ಸೀನ್ ಎಷ್ಟೊತ್ತು ಮುಗಿಸ್ತೀನಿ ಅಂತ ಟೈಮಿಂಗ್ ಹೇಳ್ತಾ ಇರ್ಬೇಕಾದ್ರೆ ಒನ್ ಅವರಲ್ಲಿ ಈ ಸೀನ್ ಮುಗಿಯುತ್ತೆ ಅಂದರೆ ಕರೆಕ್ಟಾಗಿ 1 ಅವರಲ್ಲಿ ಆ ಸೀನ್ ಮುಗಿಯುತ್ತೆ. ಕೂಲಾಗಿರುತ್ತೆ, ಯಾರಿಗೂ ಸ್ಟ್ರೆಸ್ ಆಗೋದಿಲ್ಲ. ಎಲ್ಲ ಆರ್ಟಿಸ್ಟ್ನು ಅಚ್ಚುಕಟ್ಟಾಗಿ ಬಳಸ್ಕೊತಾರೆ, ಅವರ ಟ್ಯಾಲೆಂಟ್ನು ಬಳಸ್ಕೊತಾರೆ. ಇಂಪ್ರೂವೈಸೇಷನ್ಗೆ ಅಷ್ಟು ಜಾಗನೇ ಬೇಕಾಗಿಲ್ಲ, ಯಾಕಂದರೆ ಅಷ್ಟು ಅಪ್ ಟು ಡೇಟ್ ನೀಟಾಗಿ ಅವ್ರು ತಯಾರಿ ಆಗಿರ್ತಾರೆ. ಇವೆಲ್ಲವೂ ಭಾಳ ಖುಷಿ ಆಯಿತು ಈ ಸಿನಿಮಾದಲ್ಲಿ ನನಗೆ. ಆಮೇಲೆ ನನ್ನ ಗೆಳೆಯ ಅರ್ಜುನ್ ಆದಿತ್ಯ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಮೇಯ್ನ್ ಪ್ರಿಯಾ ಮೇಡಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಬಯಸ್ಕೊಂಡಿದ್ದೀವಿ ಸಿನಿಮಾದಲ್ಲಿ ಪಾತ್ರ. ಅವ್ರಿದ್ದಾರೆ ಪ್ರಶ್ನೆ ಭಾಳ ಭಾಳ ನೀವು ಪೋಸ್ಟ್ ನೋಡೋದಲ್ಲೇ ಗೊತ್ತಾಗುತ್ತೆ. ಎಮೋಷ್ನಲ್ ಆಗೋಗಿದೆ, ಡೈನಾಮಿಕ್ ಆಗೋಗಿದೆ ಸಿನಿಮಾ. ದಯವಿಟ್ಟು ಇದನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು. ಈ ಸಿನಿಮಾ ಒಂದು ಒಳ್ಳೆ ಮಟ್ಟಕ್ಕೆ ತೊಗೊಂಡು ಹೋಗಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು. ಆವಾಗ ನಾಗೇಶ್ ಅವರು ಬಂದಮೇಲೆ ಪಿಕ್ಚರ್ ನೋಡಿದ್ದೀನಿ, ತುಂಬ ಸೂಪರ್ ಆಗಿದೆ. ಈ ರೆಕಾರ್ಡಿಂಗ್ ಎಫೆಕ್ಟ್ಸ್ ಕೈಕಂಡು ನಾನೇ ಮಾಡ್ತೀನಿ. ಈ ಪಿಕ್ಚರ್ ಬಗ್ಗೆ ಎಲ್ಲರೂ ಹೇಳಿದರು, ಇದಕ್ಕೆ ನಾನು ಹೇಳೋಕ್ಕೆ ಏನೂ ಇಲ್ಲ. ಥ್ಯಾಂಕ್ಸ್. ಕತೆ ನಮ್ಗೆ ಹೇಳಿದಾಗ ನನಗೆ ತುಂಬ ಇಂಟ್ರೆಸ್ಟ್ ಅನಿಸ್ತು. ಮಂಡ್ಯದಲ್ಲಿ ನಡೆದಿರೋ ನೈಜ ಘಟನೆಯನ್ನು ಶೂಟ್ ಮಾಡ್ತಾ ಇರೋದು ವಿಷಯ ನಮಗೆ ತುಂಬ ಇಂಟ್ರೆಸ್ಟ್ ಆಗಿ ಈ ಸಿನಿಮಾನ ಎಲ್ಲ ಥರದಲ್ಲೂ ಫ್ರೇಮ್ ಟು ಫ್ರೇಮ್ ಒಂದು ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದ್ವಿ. ಈ ಸಿನಿಮಾನ ಪತ್ರಿಕಾ ಮಾಧ್ಯಮದವರು ಈ ಎಲ್ಲ ಕಡೆ ಈ ಸಿನಿಮಾನ ತಲುಪುವಂಥ ಒಂದು ಇದನ್ನ ಕೆಲಸವನ್ನು ಈ ಪ್ರೆಸ್ ಮೀಟ್ ಮುಖಾಂತರ ಮಾಡ್ಕೊಡ್ಬೇಕಾಗಿ ಕುಂಭ ಸಂಭವ ಕಾಲೇಜು ತುಂಬ ಜನ ಇರ್ತಾರೆ, ನ್ಯಾಯ ಕೊಡಿಸ್ಬೇಕಾದ್ರೆ ತುಂಬ ಇದಿರುತ್ತೆ. ಅದೇ ರೀತಿ ನಮ್ಮ ಪ್ರಿಯವರು ಇದು ನ್ಯಾಯ ಕೊಡಿಸ್ಕೊಂಡು ಓಡಾಡುವಾಗೆಲ್ಲ ಕಾಲು ಹಿಡಿತಾ ಇರ್ತಾರೆ, ಕಾಲು ಹಿಡಿಯೋದೆಲ್ಲ ಕಾಲು ಉದಿತಾ ಇರ್ತಾರೆ. ಸೊ ಅದನ್ನು ನಾನು ಸ್ವಲ್ಪ ಅಚ್ಚುಕಟ್ಟಾಗಿ ನೀಟಾಗಿ ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಏನು ಆ್ಯಕ್ಷನ್ಸ್ ಬೇಕು ಸಿನಿಮಾದಲ್ಲಿ, ಸೊ ಅದನ್ನು ಮಾತ್ರ ನಾನು ನೀಟಾಗಿ ವರ್ಕೌಟ್ ಮಾಡಿದ್ದೀನಿ. ನಾಗೇಶ್ ಅವರು ನನಗೆ ತುಂಬ ಹಳೆಯ ಪರಿಚಯ, ಅವರೆಲ್ಲ ಸಿನಿಮಾ ನಾನೇ ಮಾಡಿದ್ದೀನಿ. ಸೊ ಈ ಸಿನಿಮಾನ ಕರೆದು ಮತ್ತು ಒಳ್ಳೆಯವರು ಕರೆದು ನನಗೆ ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸಕ್ಕೆ ನಾನು ಏನು ಇದು ಮಾಡಬೇಕು ಫುಲ್ ಅದು ನಾನು ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ. ಸೊ ಈ ಸಿನಿಮಾ ಸಕ್ಸಸ್ ಆಗಿದೆ ಅಂತ ಕೇಳ್ಕೊಂತ ಎಲ್ಲ ಜನ ಕನ್ನಡ ಸಿನಿಮಾ ಓಡಲ್ಲ ಅಂತ ಹೇಳ್ತಾರೆ, ಸುಳ್ಳು ಅದು. ಕನ್ನಡ ಜನ ಥಿಯೇಟ್ರಿಗೆ ಬರೋದು ಸುಳ್ಳು. ನೋಡಿ ಎಲ್ಲ ಹೊಸ ಸಿನಿಮಾ ಜನ ಬರ್ತಿದ್ದಾರೆ. ಅದೇ ರೀತಿ ಎಲ್ಲ ಪ್ರೋತ್ಸಾಹ ಕೊಡಿ. ಜನ ಬರೋಕ್ಕೆ ಒಂದು ಐಡಿಯಾ ಕೊಟ್ಟು ಮಾಡಿದ್ರೆ ಸಿನಿಮಾ ಥಿಯೇಟರ್ ಜನ ಬಂದು ನೋಡಲೇಬೇಕು. ದಯವಿಟ್ಟು ಕನ್ನಡ ರಸಿಕರು ಪ್ರೀತಿಯ ಚಿತ್ರದ ಜನಗಳೆಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊಳ್ತೀವಿ. ಹರಿಹರ ಬಗ್ಗೆ ನಾವು ಆವಾಗಲಿಂದ ನಾವು ಸಿನಿಮಾ ರಂಗದಲ್ಲಿ ನೋಡ್ಕೊಂಡಿದ್ದೀವಿ. ಆ ಉದ್ದೇಶಕ್ಕೆ ಇವತ್ತು ಎಲ್ಲ ಚಿತ್ರ ನಮ್ಮ ಗುರುಗಳಜಿ ನಮ್ಮ ಚಿತ್ರತಂಡಕ್ಕೆ ಹಾರೈಸಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೆ. ಆಮೇಲೆ ಅದ್ರದ್ದು ಏನಪ್ಪ ಅಂದರೆ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕಥೆ ಆಗಿರೋದ್ರಿಂದ KR ಬಂದು ಕಥೆನ ಕುಂತಿ ಅಂದರೆ 5 ದಿವಸ ಕಥೆ ಮಾಡುವಂಥ TN ನಾಗೇಶ್ ಅವರಿಗೆ ನಾನು ಭಾಳ ವಂದಿಸ್ತೀನಿ. ಮುಖ್ಯ ಪಾತ್ರವನ್ನು ನಮ್ಮ ನಾಗೇಶ್ ಸರ್ ಅದನ್ನು ಕರೆಸಿಕೊಟ್ಟಿದ್ದಾರೆ. ನಿಜವಾಗ ನಾನು ನಾಗೇಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಾವೆಲ್ಲ ಕಲ್ಲಾಗಿ ಅವ್ರ ಮುಂದೆ ನಿಂತಾಗ ಅದನ್ನು ಶಿಲೆಯಾಗಿ ತಂದು ಅದರಲ್ಲಿ ಒಂದು ಕಲೆನ ತುಂಬಿ ನಮ್ಮಲ್ಲಿರುವಂಥ ಕಲೆನ ಆಚೆ ತಗೊಳ್ಳುವಂಥ ಶಕ್ತಿ ಅವ್ರಲ್ಲಿದೆ ಅಂತ ನಾನು ತುಂಬ ನಂಬಿದೆ. ಆದರೂ ಅದನ್ನು ಸಾಬೀತುಪಡಿಸಿದ್ದಾರೆ. ನಿಜವಾಗ್ಲೂ ಯಾವ ವ್ಯಕ್ತಿಗೆ ಯಾವ ಥರ ನಾವು ಮಾತಾಡಬೇಕು, ಯಾವ ಥರ ಅವರಲ್ಲಿರುವಂಥ ಕಲೆನ ಹೊರಗಡೆ ಹಾಕಬೇಕು ಅನ್ನೋ ಒಂದು ಶಕ್ತಿ ಅವ್ರಲ್ಲಿದೆ ಅಂತ ನಾನು ತುಂಬ ಖುಷಿಯಿಂದ ಹೇಳ್ಕೊತೇನೆ. ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ಏನಾದರೂ ಸಮಸ್ಯೆ ಆದರೂ ಕೂಡ ನಾನು ಫೋನ್ ಮಾಡಿ ಕೇಳ್ತಾ ಇದ್ದೀನಿ, ಇದೆ ಸರ್. ನಿಜವಾಗ್ಲೂ ಅವರಂಥ ವ್ಯಕ್ತಿಗಳು ನಮ್ಮ ಚಿತ್ರರಂಗ ಬೇಕು. ಇವತ್ತು ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ, ಕನ್ನಡ ಚಿತ್ರರಂಗ ಅನ್ನೋದು ಏನೋ ಒಂಥರ ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಕುಂಭ ಸಂಭವ ಸಿನಿಮಾ ಮೂಲಕ ಆದರೂ ಒಳ್ಳೆ ದಾಖಲೆ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ. ಯಾಕಂದರೆ ಸಿದ್ಧಗಂಗಾ ಮಠದಲ್ಲಿ ನಾನು ಒಬ್ಬ ಇನ್ಚಾರ್ಜ್ ವರ್ಕ್ ಮಾಡ್ತಾ ಇದ್ದೀನಿ. ಈ ಸಿನಿಮಾದ ಒಂದು ಪೋಸ್ಟರ್ ನಮ್ಮ ಸ್ವಾಮೀಜಿಯವರು ಕೊಟ್ಟಾಗ ಅವ್ರು ತುಂಬ ಖುಷಿ ಪಟ್ಟಿದ್ದಾರೆ, ಶ್ರಮ ಪಟ್ಟಿದ್ದಾರೆ.
ಆಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಿನಿಮಾ ಮುಂದಿನ ದಿನಗಳಲ್ಲಿ ಒಳ್ಳೆ ಹೆಸರನ್ನ ಪಡ್ಕೊಳ್ಳಿ ಅಂತ ಹೇಳಿ, ಹಾಗೂ ಈ ಸಿನಿಮಾಗೆ ನನಗೆ ಪರಿಚಯ ಮಾಡಿಕೊಟ್ಟು ನಮ್ಮ ಸಿದ್ದರಾಜ್ ಅವರು ನಮ್ಮನ್ನ ಈ ಒಂದು ಸಿನಿಮಾದಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ಮೂಲ ಕಾರಣ ಆದರು. ಅದರಿಂದ ಅತ್ಯದ್ಭುತವಾದಂಥ ಒಂದು ವ್ಯಕ್ತಿನ ನೋಡಿದ್ರೆ ನಾಗೇಶ್ ಸರ್ಗೆ, ಅವರಿಗೆ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಈ ಸಿನಿಮಾ ಶತದಿನ ಸ್ವಾಚರಿಸ್ತಾ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ತುಂಬ ಹೆಮ್ಮೆಯಾಗಿದೆ. ಆ್ಯಂಡ್ ರೇಣುಕಾ ಅವರು ಇಷ್ಟು ಕಲಾವಿದ್ಯರು ಇಲ್ಲಿ ಬಂದು, ಎಸ್ಪೆಷಲಿ ಟಿ ನಾಗೇಶ್ ಅವರು ನನ್ನ ಹತ್ರ ಬಂದು ಭೇಟಿಯಾಗಿದ್ದಾರೆ. ಈ ಥರ ನಾವೊಂದು ಕುಂಭ ಸಂಭವ ಅಂತ ಒಂದು ಚಿತ್ರ ಇಲ್ಲಿ ಡೈರೆಕ್ಟ್ ಮಾಡಬೇಕು ಅಂತಿದ್ದೀವಿ, ಶೂಟಿಂಗ್ ಮಾಡಬೇಕು ಅಂತಿದ್ದೀವಿ. ಆವತ್ತು ಕುಂಭ ಸಂಭವ ಏನುಂಟು ಅವ್ರನ್ನ ಕೇಳಿದ್ದೀನಿ. ಇದು ಎಲ್ಲ ನನಗೂ ಹೇಳಿದ್ದಾರೆ, ಚಿತ್ರಕಥೆ ಎಲ್ಲ ಸ್ವಲ್ಪ ಹೇಳಿದ್ದಾರೆ, ಅರ್ಥ ಆಯಿತು. ಅದಾದಮೇಲೆ ಖಂಡಿತವಾಗಿ ಈ ಚಿತ್ರ ಇಲ್ಲಿ ಅವರು ಡೈರೆಕ್ಟ್ ಮಾಡಿ ಇದು ಬಿಡುಗಡೆ ಮಾಡಬೇಕು ಅಂತ ನನಗೂ ಒಂದು ಆಸೆ ಬಂತು. ಕಾರಣ ಏನಂದರೆ ನಮ್ಮದು ಒಂದು ಹಾಸ್ಪಿಟಲ್ ಒಂದು ಪುಣ್ಯಕ್ಷೇತ್ರ ಅಂತ ಹೇಳೋದು. ಇದಕ್ಕೂ ಕುಂಭ ಸಂಭವಕ್ಕೂ ತುಂಬ ಸಂಬಂಧ ಇದೆ. ಪ್ರತಿಯೊಬ್ಬರು ನಮ್ಮ ಹತ್ರ ಬರೋ ಹೆಣ್ಮಕ್ಕಳು ಅವರ ಮಕ್ಕಳ ಜೊತೆ ಸಂತೋಷವಾಗಿ ಈಚೆ ಹೋಗ್ಬೇಕು, ಅವ್ರ ಮನೆಗೆ ಹೋಗ್ಬೇಕು ಅಂತ ಒಂದು ಮನಸ್ಸಲ್ಲಿ ಆಸೆ ಇಟ್ಕೊಂಡೇ ಇಲ್ಲಿ ಡೆಲಿವರಿ ಮಾಡ್ಕೊಳ್ಳೋದಕ್ಕೂ ಬರ್ತಾ ಇದ್ದಾರೆ. ಪ್ರಮುಖವಾಗಿ ನಾನು ಇವತ್ತು ನಾಗೇಶ್ ಅವ್ರಿಗೂ ಕೇಳ್ಕೊಂಡಿದ್ದೀನಿ, ಪ್ರೊಡ್ಯೂಸರ್ ಅವ್ರಿಗೂ ಕೇಳ್ಕೊಂಡಿದ್ದೀನಿ, ಇನ್ನೊಂದು ಚಿತ್ರ ಮಾಡಬೇಕು ಅಂತ. ಆ ಚಿತ್ರ ಏನು ಅಂದರೆ ಹಾಸ್ಪಿಟಲ್ ಬಗ್ಗೆ, ಡಾಕ್ಟರ್ಸ್ ಬಗ್ಗೆ. ಈಗ ತಾವೆಲ್ಲ ನೋಡಿದರೆ ಡಾಕ್ಟರ್ಸ್ ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ, ಹಾಸ್ಪಿಟಲ್ ಎಲ್ಲ ಕಮರ್ಷಿಯಲ್ ಆಗಿದೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಒಳಗಡೆ ಪ್ರವೇಶ ಮಾಡಿದ ತಕ್ಷಣವೇ ಸ್ಕ್ಯಾನಿಂಗು ಅದು ಇದು ಒಟ್ಟು ಬಿಲ್ಲಿಂಗ್ ಆಗಿಬಿಡ್ತಾರೆ. ಸತ್ಯ ಯಾರು ಹೇಳಲ್ಲ. ಇನ್ನೂ ಒಂದು ಕಡೆ ನಾನು ನೋಡಿದ್ದೀನಿ, ನಾನು ಆ ಹಾಸ್ಪಿಟಲ್ ಹೆಸರು, ಡಾಕ್ಟರ್ಸ್ ಹೆಸರು ಹೇಳೋದಕ್ಕೂ ಇಷ್ಟಪಡ್ತಾ ಇಲ್ಲ. ಕೋವಿಡಲ್ಲಿ ಅವರು ಒಂದು ಪೇಷಂಟ್ನ ಕರ್ಕೊಂಡು ಹೋಗಿದ್ದಾರೆ, ಆವತ್ತು ಅವರು ಡೆಡ್. ಹಾಸ್ಪಿಟಲ್ ಪ್ರವೇಶ ಮಾಡೋ ಟೈಮಲ್ಲೇ ಡೆಡ್. ಬಟ್ ಪ್ರೈವೇಟ್ ಹಾಸ್ಪಿಟಲು ಆಲ್ಮೋಸ್ಟ್ ಒಂದು 10 ದಿನ ಇಟ್ಕೊಂಡು ಬಡವರ ಹತ್ರ ಒಂದು 7-8 ಲಕ್ಷ ಬಿಲ್ ಮಾಡಿದ್ದಾರೆ. ಈ ಥರ ಮಾಡಿದರೆ ಸರಿ ಇರುತ್ತಾ? ಅದಕ್ಕೋಸ್ಕರ ನಾನು ಒಂದು ಮೂವಿ ಮಾಡಬೇಕು, ಚಿತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾವು ಈಗ ಕುಂಭ ಪ್ರವೇಶ ಅಂತ ಮಾತಾಡಿದರೆ ಕುಂಭ ಸಂಭವ ಮಾತಾಡಿದರೆ ಇದಕ್ಕೂ ಆಧ್ಯಾತ್ಮಿಕ ತುಂಬ ಸಂಬಂಧ ಇದೆ. ಯಾವ ಥರ ಅವರು ಮಹಾಭಾರತ ಬಗ್ಗೆ ಹೇಳಿದಾರೋ, ಮಹಾಭಾರತನೇ ನಾವು ಬಿಟ್ಬಿಡ್ತೀವಿ. ಯಾಕೆಂದ್ರೆ ಇದು 5 ವರ್ಷ ಕಾಲದಿಂದ ಇದು ಬಂದಿದೆ. ವೇದಾಂತದಲ್ಲಿ ನೀವು ನೋಡಿದರೆ, ವೇದಾಂತದಲ್ಲಿ ನೋಡಿದರೆ ಪ್ರಕೃತಿ ಪುರುಷ ಅಂತ ಇರ್ತಾರೆ. ಪ್ರಕೃತಿ ಏನು? ಅದು ಸ್ತ್ರೀ. ಅದನ್ನೇ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ, ಇಲ್ಲ ಪಾರ್ವತಿ ಅಂತ ಹೇಳ್ತೀವಿ. ಪುರುಷ ವಿಷ್ಣು ಇರ್ಬೋದು, ಇಲ್ಲಾಂದ್ರೆ ಶಿವನಾಗಿರ್ಬೋದು. ಇದು ಅದ್ವೈತ ಸಿದ್ಧಾಂತದಲ್ಲಿ ನೀವು ನೋಡಿದರೆ ಪುರುಷ ಅವರು ಬಂದು ಮುಕ್ತ. ಅವರು ಯಾವತ್ತೂ ಯಾರ ಮೇಲೇನೋ ಡಿಪೆಂಡ್ ಆಗಲ್ಲ. ಪ್ರಕೃತಿ ಪರತಂತ್ರ. ಪರತಂತ್ರ ಅಂದರೆ ಯಾವುದಾದ್ರೂ ಒಂದು ವಿಷಯ ಮೇಲೆ ಆಧಾರ ಪಟ್ಟಿರಬೇಕು. ಪುರುಷ ಇಲ್ಲ ಅಂದ್ರೆ ಪ್ರಕೃತಿ ಇಲ್ಲ, ಪ್ರಕೃತಿ ಇಲ್ಲ ಅಂದ್ರೆ ಪುರುಷ ಇಲ್ಲ. ಇದೇ ವೇದಾಂತ ಹೇಳೋದು. ಒಂದು ಮಗು ಹುಟ್ಟಬೇಕು ಅಂದ್ರೆ ಯಾವ ತರ ಈ ನಾವು ಸೃಷ್ಟಿನ ನೋಡ್ತಾ ಇದೀವೋ, ಆ ಸೃಷ್ಟಿ ಒಂದು ಪುರುಷನಿಂದ ಬಂದಿಲ್ಲ, ಪ್ರಕೃತಿನಿಂದ ಬಂದಿದೆ. ಯಾವತ್ತು ಪ್ರಕೃತಿ ಪುರುಷ ಜೊತೆ ಯೂನಿಯನ್ ಆಗಿದೆ, ಆವತ್ತೇ ಈ ಸೃಷ್ಟಿ ಸಂಭಾವನಾ ಆಗಿದೆ ಎಂದು ಹೇಳಿದ್ದಾರೆ ವೇದಾಂತದಲ್ಲಿ. ಅದೇ ಮೂಲಕ ನೀವು ನೋಡಿದ್ರೆ ಒಂದು ಯೋನಿಯಲ್ಲಿ ಒಂದು ಮಗು ಹುಟ್ಟಬೇಕು ಅಂದ್ರೆ ಇದು ಒಂದು ಯೂನಿಯನ್ ಇಲ್ಲ, ಒಂದು ಪುರುಷನೋ ಒಂದು ಸ್ತ್ರೀದು ಯೂನಿಯನ್ ನಿಂದು ಯೋನಿ ಆಗಿದೆ, ಅದರಿಂದ ಹುಟ್ಟುತ್ತಾ ಇದ್ರೆ ಅಂತ ಹೇಳೋದಕ್ಕಿಲ್ಲ. ಇದಕ್ಕೂ ವೇದದಲ್ಲಿ ಹೇಳಿದ್ದಾರೆ. ಅದು ನೀವು ಉಪನಿಷದಲ್ಲಿ ನೋಡಿದರೆ ಚಾಂಡೋಕ್ಯ ಉಪನಿಷತ್, ಇಲ್ಲಾಂದ್ರೆ ಬೃಹದಾರಣ್ಯಕ ಉಪನಿಷತ್ತು, ದೊಡ್ಡ ಉಪನಿಷತ್ತು, 2 ಉಪನಿಷತ್ ಇದೆ. ಆ ಉಪನಿಷದಲ್ಲಿ ಮಹಾವಿದ್ಯೆಗಳು, ಆ ಮಹಾವಿದ್ಯೆಗಳಲ್ಲಿ ಒಂದು ವಿದ್ಯಾ ಪಂಚಾಗ್ನಿ ವಿದ್ಯಾ ಅಂತ ಹೇಳೋದು. ಆ ವಿದ್ಯೆಯಲ್ಲಿ ಅವರು ಎಷ್ಟು ಒಳ್ಳೆ ರೀತಿಯಾಗಿ ಹೇಳಿದ್ದಾರೆ ಅಂದ್ರೆ, ಫಸ್ಟ್ ನೀ ಆಲೋಚನೆ ಮಾಡಿ, ನೀ ಎಲ್ಲಿಂದ ಬಂದಿದ್ದೀರಾ,
ಇದಕ್ಕೂ ಸಮಾಧಾನ ಇದಕ್ಕೂ ಯಾರು ಕೊಡೋದಕ್ಕಾಗಲ್ಲ. ಕೊಂಬಸಂಭವ ಹೇಳ್ಬೋದು, ನನ್ನ ತಾಯಿ ಹೊಟ್ಟೆಯಲ್ಲಿ ಬಂದಿದ್ದೀನಿ ಅಂತ ಹೇಳ್ಬೋದು. ತಾಯಿ ಹೊಟ್ಟೆಯಲ್ಲಿ ಯಾವ ಥರ ಗರ್ಭ ಪ್ರವೇಶ ಮಾಡಿದಿರ ಗೊತ್ತಿಲ್ಲ. ಒಂದು ಸ್ಪರ್ಮ್ ಕೌಂಟ್ ನಿಂದು ಬರಲ್ಲ ನೀವು. ಆ ಥರ ಇದ್ರೆ ಈಗ ಇನ್ಫರ್ಟಿಲಿಟಿ ತುಂಬಾ ಇದೆ, ಎಷ್ಟೋ ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ, ಎಷ್ಟೋ ಜನ ಎಷ್ಟೋ ಸತಿ ಯೂನಿಯನ್ ಇದ್ದನು ಅವ್ರಿಗೆ ಮಕ್ಕಳು ಹುಡ್ತಾ ಇಲ್ಲ, ಅಳ್ತಾ ಇದ್ದಾರೆ ನಮ್ಗೆ ಮಕ್ಕಳು ಹುಡ್ತಾ ಇಲ್ಲ ಅಂತ. ಈಗ ಕಾಮ್ಯಾಖ್ಯ ದೇವಿ ಉಂಟು, ಅಲ್ಲಿ ಹೋಗಿ ಆ ದೇವಿಗೂ ಪೂಜೆ ಮಾಡಿ ನಮಗೂ ಒಂದು ಮಗು ಹುಟ್ಟಬೇಕು ಉಂಟು ಅಳ್ತಾ ಇರೋರು ತುಂಬಾ ಜನ ಇದ್ದಾರೆ, ಲಕ್ಷಾಂತರ ಜನ ಅಳ್ತಾ ಇದ್ದಾರೆ. ಸೊ ಒಂದು ಮಗು ಹುಟ್ಟಬೇಕು ಅಂದ್ರೆ ಅದು ಹೆಣ್ಣೋ ಗಣ್ಣೋ ಯಾರು ಹುಟ್ಟಬೇಕು ಅಂದ್ರೆ ಅದಕ್ಕೂ ನಾವು ಎಲ್ಲರೂ ಕಾರಣ. ಒಂದು ತಂದೆ ತಾಯಿ ಒಬ್ಬರೇ ಕಾರಣ ಇಲ್ಲ, ಈ ಪ್ರಕೃತಿ ಕಾರಣ ಆಗತ್ತೆ, ಪ್ರಪಂಚ ಕಾರಣ ಆಗತ್ತೆ. ನಾವು ಎಲ್ಲರೂ ಪ್ರಾರ್ಥನೆ ಮಾಡಿದ್ಮೇಲೆ ಒಂದು ಮಗು ಹುಟ್ಟುತ್ತಾ ಇದೆ. ಅದೇ ಪಂಚಾಗ್ನಿ ವಿದ್ಯಾದಲ್ಲಿ ಹೇಳಿದ್ದಾರೆ, ಎಲ್ಲಿಂದ ಬರ್ತಾ ಇದ್ದೀರಾ, ಎಲ್ಲಿ ಹೋಗ್ತಾ ಇದ್ದೀರಾ, ಈ ಮಧ್ಯದಲ್ಲಿ ಎಲ್ಲಿ ಇರ್ತೀರಾ, ಏನ್ ಮಾಡ್ತಾ ಇದ್ದೀರಾ. ಈ ವಿಚಾರಗಳು ನಾನು ಇನ್ನೊಂದ್ಸತಿ ಯಾವತ್ತೋ ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂದ್ರೆ ಹೇಳ್ತೀನಿ. ಆದ್ರೇನು ಈ ವಿಷಯದಲ್ಲಿ ನಾವು ಏನ್ ಹೇಳೋದಕ್ಕೂ ಇಷ್ಟಪಡ್ತೀನಿ ಅಂದ್ರೆ, ಒಂದು ಮಗು ಹುಟ್ಟುತ್ತಾ ಇದೆ ಅಂದ್ರೆ ಎಲ್ಲಾರ್ದು ಒಂದು ತಂದೆ ತಾಯಿದೇ ಇಲ್ಲ, ಇಡೀ ದೇಶದಲ್ಲಿ ಎಲ್ಲರ ಪ್ರಾರ್ಥನೆಯಿಂದ ಒಂದು ಮಗು ಹುಟ್ಟುತ್ತಾ ಇದೆ. ಆ ಮಗುನು ಸಾಯಿಸೋದು ಚೆನ್ನಾಗಿರತ್ತ, ಕರುವಲ್ಲಿ ಸಾಯಿಸೋದು ಸರಿ ಇರತ್ತ, ಇದು ಎಲ್ಲರೂ ಯೋಚನೆ ಮಾಡಬೇಕು. ಈಗ ನನಗೂ ನನ್ನ ಸಹೋದರಿ ಇದ್ದಾರೆ, ನಾನು ಇಲ್ಲಿ ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದೀನಿ, ನಾನು ಯಾವತ್ತೂ ಬಿಸಿಯಾಗಿ ಇರ್ತೀನಿ, ಮದುವೆ ಆಗಿಲ್ಲ ಏನಾಗಿಲ್ಲ, ನನ್ನ ಬ್ರಹ್ಮಚಾರಿ ಒಂದು ಸನ್ಯಾಸಿ ಥರನೇ ನನ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೇನು ನನ್ನ ತಾಯಿ ನೋಡೋರು ಯಾರು ಗೊತ್ತಾ, ನನ್ನ ಅಕ್ಕ. ಅವಳು ಎಷ್ಟು ಪ್ರೀತಿಯಾಗಿ ನೋಡ್ಕೊಳ್ತಾಳೋ ಅಷ್ಟು ಪ್ರೀತಿಯಾಗಿ ನಾನು ನೋಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ನಾನು ಸೇವೆ ಮಾಡ್ತಾ ಇದ್ದೀನಿ, ಆದ್ರೆ ನನ್ನ ತಾಯಿ ನೋಡ್ತೀನಿ, ಎಲ್ಲ ಮಾಡ್ತೀನಿ, ಪೂಜೆ ಮಾಡ್ತೀನಿ. ಅದರಿಂದ ಒಂದು ಹೆಣ್ಮಗು ಎಷ್ಟು ಒಂದು ತಂದೆ ತಾಯಿ ನೋಡೋದಕ್ಕಾಗತ್ತೋ ಅಷ್ಟು ಗಂಡು ಮಗು ನೋಡೋದಕ್ಕೂ ಆಗಲ್ಲ. ಅವ್ರು ನೋಡ್ತಾನೆ ಇಲ್ಲ, ಈ ಕಾಲದಲ್ಲಿ ಬಿಟ್ಬಿಡ್ತಾರೆ. ಆ ಕರುನು ನೀವು ಅಲ್ಲಿ ಸಾಯಿಸ್ಬೇಕು ಅಂತ ನೀವು ಇದ್ರೆ, ಒಂದು ಭ್ರೂಣಹತ್ಯೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದ್ರೆ ಜೀವನ ಏನಾಗುತ್ತೆ? ಸೈಂಟಿಫಿಕ್ ಆಗಿ ಹೋಗ್ತೀವಿ, ಪಾಪ್ಯುಲೇಷನ್ ಜನರೇಷನ್ ಆಗತ್ತಾ? ಆಗಲ್ಲ. ಇನ್ನೊಂದು ಮದುವೆ, ಈಗ ಹೆಣ್ಮಕ್ಳು ನೋಡಿದ್ರೆ ಹೆಣ್ಮಕ್ಳು ಸಿಗ್ತಾನೆ ಇಲ್ಲ, ಗಂಡರು ಎಲ್ಲರೂ 40 ವಯಸ್ಸಿಗೂ ಹೋಗಿ ಮದುವೆ ಮಾಡ್ಕೊಳ್ತಾರೆ. ಅವಕ್ಕಿಂತ ದೊಡ್ಡವರನ್ನು ಮದುವೆ ಮಾಡ್ತಾರೆ, ಚಿಕ್ಕವರು ತುಂಬಾ ಚಿಕ್ಕವರನ್ನು ಮದುವೆ ಮಾಡ್ತಾರೆ. ಇದೆಲ್ಲ ಬರೋದು ಕಾರಣ ಏನು? ಕಲ್ಚರ್ ನಾವು ಚೆನ್ನಾಗಿ ಇಟ್ಕೊಳ್ತಾ ಇಲ್ಲ, ಟ್ರೆಡಿಷನ್ ಇಟ್ಕೊಳ್ತಾ ಇಲ್ಲ, ಪಾಲನೆ ಮಾಡ್ತಾ ಇಲ್ಲ, ಅದರಿಂದ ಬರೋ ಸಮಸ್ಯೆ ಇಲ್ಲ. ಸೊ ಆ ರೀತಿಯ ಎಥಿಕ್ಸ್ ಇಟ್ಕೊಂಡಿರುವಂಥ ನಿರ್ದೇಶಕರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಇಂತಹ